ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಆನೆಚೌಕೂರು ಮೀಸಲು ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿ ಇರುವ ಶ್ರೀ ಮುತ್ತುರಾಯಸ್ವಾಮಿ ದೇವಸ್ಥಾನದಲ್ಲಿ 32ನೇ ವರ್ಷದ ಜಾತ್ರಾ ಮಹೋತ್ಸವ ಅಪಾರ ಸಂಖ್ಯೆಯ ಭಕ್ತರ ನಡುವೆ ಅದ್ದೂರಿಯಾಗಿ ನೆರವೇರಿತು. जयतु सत्ययानम् नित्यनिर्मलं कालं नियतखेलनम् सदा यस्य वै भवभूतनाश त्रिपुराकारं त्रिनेत्रेश्वरं कनकोशनादकनकौमीशं प्रतीतेश्वरं झं 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 झण झञ्झनाद जगनं ध्याये शिवं शङ्करम् ದೇವಸ್ಥಾನದ ಮುಖ್ಯ ಅರ್ಚಕರಾದ ನರಸಿಂಹಮೂರ್ತಿ ಅವರ ನೇತೃತ್ವದಲ್ಲಿ ಶ್ರೀ ಮುತ್ತುರಾಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಸೇವಾ ಸಮಿತಿ ವತಿಯಿಂದ ರಾತ್ರಿಯಿಂದಲೇ ಶ್ರೀ ಮುತ್ತುರಾಯ ಸ್ವಾಮಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಮುಂಜಾನೆ ಗೋಧುಳಿ ಲಗ್ನದಲ್ಲಿ ಹೊಳೆ ಮಜ್ಜನ ಸೇವೆ, ಗಣಪತಿ ಹೋಮ, ನವಗ್ರಹ ಹೋಮ, ಶಾಂತಿ ಹೋಮ ನೆರವೇರಿಸಿ ಮಹಾಮಂಗಳಾರತಿಯ ನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿತರಿಸಲಾಯಿತು. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಗ್ರಾಮಸ್ಥರು ಸೇರಿದಂತೆ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಹಾಗೂ ಕೊಡಗು, ಮೈಸೂರು, ಬೆಂಗಳೂರಿನಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಜಾತ್ರೆಗೆ ಬಂದಂತಹ ಭಕ್ತಾದಿಗಳಿಗೆ ಶ್ರೀ ಮುತ್ತುರಾಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅನ್ನಸಂತರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುತ್ತುರಾಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ರಾಮಚಂದ್ರ ಅವರು ಮಾತನಾಡಿ, ಈ ದೇವಸ್ಥಾನಕ್ಕೆ 100 ವರ್ಷಗಳ ಇತಿಹಾಸವಿದ್ದು ರಾಜ್ಯಾದ್ಯಂತ ಭಕ್ತರ ಸಮೂಹವನ್ನು ಹೊಂದಿದೆ. ಈ ಹಿಂದೆ ದೇವಸ್ಥಾನವು ಆನೆಚೌಕೂರು ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿದ್ದ ಸಂದರ್ಭದಲ್ಲಿ ಈ ಭಾಗದ ಸುತ್ತಮುತ್ತಲಿನ ಗ್ರಾಮದ ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಕಡಿಮೆ ದರದಲ್ಲಿ ಮದುವೆ, ನಾಮಕರಣ ಹಾಗೂ ಹರಕೆ ಮುಂತಾದ ಸಮಾರಂಭ ನಡೆಸಲು ಸಹಕಾರವಾಗ್ತಾಯಿತು. ಆದರೆ ಈಗ ಈ ಪ್ರದೇಶವನ್ನು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಬಫರ್ ಝೋನ್ ವ್ಯಾಪ್ತಿಯ ಅರಣ್ಯ ಪ್ರದೇಶ ಅಂತ ಗುರುತಿಸಿರುವುದರಿಂದ ಜಾತ್ರೆಯನ್ನು ಹೊರತುಪಡಿಸಿ ಯಾವುದೇ ರೀತಿಯ ಸಮಾರಂಭಗಳನ್ನು ನಡೆಸಲು ಅರಣ್ಯ ಇಲಾಖೆಯವರಿಂದ ನಿರ್ಬಂಧವಿತ್ತು. ದಿನದಿಂದ ದಿನಕ್ಕೆ ಭಕ್ತಾದಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದ್ದು, ಭಕ್ತಾದಿಗಳಿಂದ ದೊರಕುತ್ತಿದ್ದ ಹರಕೆಯ ದುಡ್ಡು ಹಾಗೂ ದಾನ ತತ್ತಿ ಸಂಗ್ರಹವಾಗದ ಕಾರಣ ದೇವಸ್ಥಾನದ ಎಲ್ಲ ರೀತಿಯ ಅಭಿವೃದ್ಧಿ ಕುಂಠಿತಗೊಂಡಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ದೇವಾಲಯದ ಆವರಣದಲ್ಲಿ ಧಾರ್ಮಿಕ ಚಟುವಟಿಕೆಗಳು, ಮದುವೆ ಸಮಾರಂಭಗಳನ್ನು ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಅಂತ ತಿಳಿಸಿದರು. ಇನ್ನು ಮುತ್ತುರಾಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಮಾತನಾಡಿ, ಪ್ರತಿ ವರ್ಷ ಭಕ್ತಾದಿಗಳು ದೇವರ ದರ್ಶನ ಪಡೆಯಲು ಬರುತ್ತಿರುವುದರಿಂದ ಸರ್ಕಾರ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸಿ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಅಂತ ತಿಳಿಸಿದರು. ಶ್ರೀ ಮುತ್ತುರಾಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ನಿರ್ದೇಶಕ ಶಿವರಾಜ್ ಹಾಗೂ ಟ್ರಸ್ಟ್ ನಿರ್ದೇಶಕರಾದ ಮುತ್ತುರಾಜ್, ಕೃಷ್ಣೇಗೌಡ ಅವರು ಮಾತನಾಡಿ ತಮ್ಮ ಅಭಿಮತ ವ್ಯಕ್ತಪಡಿಸಿದರು. ಶ್ರೀ ಮುತ್ತುರಾಯ ಸ್ವಾಮಿಯ ಪಾದಾರವಿಂದಕ್ಕೆ ವಂದಿಸುತ್ತಾ, ಶ್ರೀ ಮುತ್ತುರಾಯ ಸ್ವಾಮಿ ದೇವಸ್ಥಾನವು ಮೊದಲು ಹೆಚ್ಚು ಕಮ್ಮಿ ಈಗ 600-700 ವರ್ಷದ ಇತಿಹಾಸ ಇದೆ. ಇದಕ್ಕೆ ಮೊದಲು ಒಂದು ಸಣ್ಣ ಗುಡಿ ಇತ್ತು. ಅದನ್ನು ನಾವು ಈ 32 ವರ್ಷದ ಹಿಂದೆ ಜೀರ್ಣೋದ್ಧಾರ ಮಾಡಿ ಇವತ್ತು 32ನೇ ಜಾತ್ರೋತ್ಸವ ಅಂತ ಮಾಡ್ತಾಯಿದ್ದೀವಿ. ಇದನ್ನು ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಆದರೆ ಏನಾಯಿತು ಅಂದರೆ ಮಧ್ಯದಲ್ಲಿ ನಾವು ಮೈಮರೆತು ಈ ಕಾಂಪೌಂಡ್ ಹಾಕ್ಸ್ಕೊಳ್ಳಿಲ್ಲ. ಇದಕ್ಕೆ ಕಾಂಪೌಂಡ್ ಹಾಕ್ಸ್ಕೊಂಡಿದ್ರೆ ಸರಿಯಾಗಿತ್ತು. ಈಗ ಏನಾಗಿ ಮಾಡಿದರೆ ನಮ್ಮದು ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮ್ಮದು ವೈಲ್ಡ್ ಲೈಫ್ ಬಫರ್ ಯೋಜನೆ ಸೇರಿಸ್ಬಿಟ್ಟಿದ್ದೀವಿ. ನೀವೇನು ಮಾಡೋಕ್ಕೆ ಕೊಡೋದು, ಇಲ್ಲಿ ಯಾವುದು ಆ ಊಟ ಉಪಚಾರ ಏನು ಮಾಡೋಕ್ಕೊಡ್ದು ಅಂದ್ಬಿಟ್ಟು ರೆಸ್ಟ್ರಿಕ್ಷನ್ ಮಾಡಿದ್ದಾರೆ. ನಾವೀಗ ಏನು ಜಾತ್ರೆಗೆ ಒಂದಕ್ಕೆ ಪರ್ಮಿಷನ್ ತೊಗೊಂಡಿದ್ದೀವಿ. ಪರ್ಮಿಷನ್ ತೊಗೊಂಡು ACF, DCF ಹತ್ರ ಪರ್ಮಿಷನ್ ತೊಗೊಂಡು ಮಾಡ್ತಾಯಿದ್ದೀವಿ. ನಾವು ಈ ಸರ್ಕಾರಕ್ಕೆ ಬೇಡಿಕೆ ಇಟ್ಕೊಳ್ಳೋದು ಒಂದೇ ಒಂದು ಮನವಿ ಏನಂದರೆ, ಇನ್ನು ಮುಂದೆ ನಮಗಿಲ್ಲಿ ನಾವು ಮದುವೆ, ನಾಮಕರಣ ಎಲ್ಲ ಮಾಡ್ತಿದ್ದೋ, ಎಲ್ಲ ಸ್ವಲ್ಪ ಹಣ ಎಲ್ಲ ಬರೋದು ಏನಿಲ್ಲ, ಎಲ್ಲ ಮೆಂಬರ್ಸ್ಗಳು ಹಾಕ್ಕೊಂಡು ನಿಮ್ಮಂಥ ದಾನಿಗಳು ಕೊಟ್ಟಿದ್ದರಿಂದ ನಾವು ಮಾಡ್ತಾಯಿದ್ದೀವಿ. ಆದ್ದರಿಂದ ಮುಂದಕ್ಕೆ ನಮಗೆ ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಈ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾವ್ರೆ.
33ನೇ ವರ್ಷದಲ್ಲಿ 100 ಜನ ಇದ್ದರೆ ಇವತ್ತು 5,000 10,000ವರೆಗೆ ತಲುಪೋ ಒಂದು ಅವಶ್ಯಕತೆ ಇದೆ. ಈ ಒಂದು ಸನ್ನಿವೇಶದಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳಂದರೆ ಪ್ರತಿ ಜಾತ್ರೆ ದಿವಸ ಡಿಪೋದಿಂದ ನಮಗೆ ಬಸ್ಗಳ ವ್ಯವಸ್ಥೆ ಒಂದು ಮಾಡಬೇಕು. ಅದು ನಮ್ಮದು ತಪ್ಪದೆ, ನಾವು ಅವ್ರಿಗೆ ಈ ಬೇಡಿಕೆ ಇಟ್ಟಿಲ್ಲ, ಹಿಡಿದ್ರೆ ಅವರು ನಮ್ಗೆ ಅವಕಾಶ ಕಲ್ಪಿಸ್ಕೊಡೋರು. ಇದ್ರ ಜೊತೆಗೆ ಏನು ಅರಣ್ಯ ಇಲಾಖೆ ಮತ್ತು ಈ ರೆವಿನ್ಯೂ ಇಲಾಖೆ ಇವೆರಡೂ ನಮಗೆ ಸೇರಿ ನಮಗೆ ಇಷ್ಟು ಜಾಗನ ಅಂತ ನಮಗೆ ಮೀಸಲಿಟ್ಟರೆ ನಾವು ಜಾಸ್ತಿನ ಸಂಖ್ಯೆಯಲ್ಲಿ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಇದೆ. ಏನಂದರೆ ಬಡವರ ಬಗ್ಗೆ ಭಾರಿ ಆಧಾರ ಇದೆ. ನಾವು ಬರೀ ನಾಮಕರಣಕ್ಕೆ ಬರೀ 3,000, ಮದುವೆಗೆ ಬರೀ 4,000 5,000 ತೊಗೊಂಡು ಬಡವರ ಬಗ್ಗೆಲ್ಲ ಮದುವೆ ಮಾಡೋಕ್ಕೆಲ್ಲ ಅವಕಾಶ ಆಗಿತ್ತು. ಅಂಥ ಒಂದು ಪ್ರೇಕ್ಷಣೀಯ ಸ್ಥಳ ಇದು. ಈ ಪ್ರೇಕ್ಷಣೀಯ ಸ್ಥಳಕ್ಕೆ ಈಗ ನಮ್ಮ ಅಧ್ಯಕ್ಷರು ಮತ್ತು ಡೈರೆಕ್ಟರ್ ಹೇಳಿದಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಭಾರಿ ತೊಂದರೆ ಆಯ್ತಾ ಇದೆ. ಇದನ್ನು ದಯವಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟವರು ನಮಗೆ ಈ ಒಂದು ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದಿದ್ದಕ್ಕೆ ಭಕ್ತಾದಿಗಳು ಕೂಡ ಭಾಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಇದು ನಿಜಕ್ಕೂ ತುಂಬ ಸಂತೋಷ ಆಗ್ತಾ ಇದೆ. ಈ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಅಂದರೆ ವರ್ಷಕ್ಕೆ ಪುನಃ 5,000 ಇತ್ತು, 6,000 ಇತ್ತು, 7,000 ಜನ ಗಂಟನೂ ಈ ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಮೊದಲು ಈ ದೇವಸ್ಥಾನದಲ್ಲಿ ಈ ನಾಮಕರಣ ಮತ್ತು ಮದುವೆಗಳೆಲ್ಲ ನಡೆಯೋಕ್ಕೆ ಬಡ ಕುಟುಂಬಗಳಿಗೆ ಭಾಳ ಅನುಕೂಲ ಇತ್ತು. ಆದರೆ ಇಲ್ಲಿ ನಡೆಸ್ಕೊತಿದ್ದು ಬರೀ 5,000 10,000, ನಾಮಕರಣಕ್ಕೆ 5 ಮತ್ತು ಮದುವೆಗೆ ಅಂತ 10,000. ಅದೇ ಕುಟುಂಬಗಳು 10,000 ಮದುವೆಗೆ ಅಂತ 10,000 ನಡೀತಾ ಇತ್ತು. ಇಲ್ಲಿ ಬಡ ಕುಟುಂಬಗಳಿಗೆ ಭಾಳ ಅನುಕೂಲ ಆದಂಥ ಜಾಗ, ಈ ಪ್ರತಿಯೊಂದು ಇಲ್ಲೇ ವ್ಯವಸ್ಥೆ ಇತ್ತು. ಆದರೆ ಈಗ ನಮಗೆ ಈ ಅರಣ್ಯ ಇಲಾಖೆಯವರು ಇದಕ್ಕೆ ಭಾರಿ ತೊಂದರೆ ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದರೆ ಇಲ್ಲಿ ಫಂಕ್ಷನ್ ನಡೆಯುವಾಗಿಲ್ಲ, ಈ ಯಾವುದೇ ಇದು ನಾಮಕರಣ ಆಗಲಿ ಮತ್ತು ಫಂಕ್ಷನ್ ಆಗಲಿ ಯಾವುದೂ ನಡೆಯೋಕ್ಕೂಡು ಅಂದ್ಬಿಟ್ಟು ತಡೆ ಮಾಡಿದ್ದಾರೆ. ಆದರೆ ಸಚಿವರು ಈಗ ಆದಷ್ಟು ನಮಗೆ ಒಂದು 2 ಎಕರೆ ಜಾಗನ ಮಂಜೂರು ಮಾಡಿಕೊಡೋಕ್ಕೆ ಕೇಂದ್ರ ಸರ್ಕಾರದ ವತಿಯಿಂದ ಮತ್ತು ಅರಣ್ಯ ಇಲಾಖೆಯ ವತಿಯಿಂದ ನಮಗೆ ಇದನ್ನು ಮಂಜೂರು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಬಡ ಕುಟುಂಬಗಳಿಗೂ ಸಹ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ.